ಬ್ಯಾಕ್ ಟು ಅರುಣೋದಯ ಚಾರಿಟಬಲ್ ಟ್ರಸ್ಟ್. ಇವರು ನಮ್ಮ ತಾಯಿಯವರು ಅನುಪಮ ಅವರು, ಇವರೇ ಅಧ್ಯಕ್ಷರು. ಇವತ್ತು ನಮ್ಮ ಆಶ್ರಮ ಹೇಗಿದೆ ಅಂತ ನೋಡೋಣ. ನಮ್ಮ ಆಶ್ರಮ ನೋಡೋಣ. ಇವರೇ ನಮ್ಮ ತಾಯಿಯವರ ಅಧ್ಯಕ್ಷರು. ಇವಾಗ ಒಬ್ರು ಸೇರಿಸ್ಕೋಬೇಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತ ಕೇಳೋಣ. ಒಬ್ರಿಗೆ ಸೇರಿಸ್ಬೇಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ನಮ್ಮ ಆಶ್ರಮದಲ್ಲಿ ಅರುಣೋದಯ ವುಮೆನ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟಲ್ಲಿ ಇದು ಒಬ್ರು ಸೇರಿಸ್ಕೋಬೇಕಾದ್ರೆ ಒಬ್ಬರ ಆಧಾರ್ ಕಾರ್ಡು, ಅವ್ರ ಫೋಟೋ, ಸೇರಿಸಿರುವಂಥ ವ್ಯಕ್ತಿಯ ಆಧಾರ್ ಕಾರ್ಡ್ ತಗೊಂಡು ಜಾಯಿನ್ ಮಾಡ್ಕೊತಾ ಇದ್ದೀವಿ ಈಗ. ಈಗ ಇಲ್ಲಿ ಬೆಳಗ್ಗೆ ಹೊತ್ತು ತಿಂಡಿ, ಆಫ್ಟರ್ನೂನ್ ಊಟ ಎಲ್ಲ ಕೊಡ್ತಾ ಇದ್ದೀವಿ, ಮತ್ತು ಸಂಜೆ ಸ್ನ್ಯಾಕ್ಸು, ಕಾಫಿ, ನೈಟ್ ಊಟ ಕೊಡ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿ. ಇವಾಗ ಇವರು ಹೇಗಿದ್ದಾರೆ ಅನ್ನೋದು ಅವ್ರು ಹೇಳೋದೇ ಸರಿ, ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂತಾ ಇದ್ದೀವಿ. ಎಂಟ್ರೋಡಕ್ತ ಆಶ್ರಮ ನಮ್ಮ ತಾತ ಅವ್ರದ್ದಾದ್ರೆ ಆಂಧ್ರ, ಅವರು ಕನ್ನಡ ಮಾತಾಡೋದು. ಆಶ್ರಮ ಓಪನ್ ಮಾಡಿ ಒಂದು 3 ತಿಂಗಳಾಯಿತು. ನಾನು ಒಬ್ಬ ವ್ಯಕ್ತಿಯಿಂದ ಸ್ಟಾರ್ಟ್ ಮಾಡಿದೆ. ಈಗ ಇಷ್ಟು ಜನ 5 ಜನ ವ್ಯಕ್ತಿಗಳಾಗಿದ್ದಾರೆ ನನಗೆ ಆರೋಗ್ಯವಾಗಿ. ನಮ್ಮ ಆಶ್ರಮಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಮನವಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಲ್ಲರಿಗೂ ವೀಕ್ಲಿ 1 ಟೈಮ್ ಅವರು ಬೇಕಾದಂಥ ರಿಲೇಟಿವ್ಸ್ ಬರ್ತಾ ಇರ್ತಾರೆ, ಹೋಗ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ನೀವು ಫುಲ್ ಸಪೋರ್ಟ್ ನನಗೆ ಕೊಡಬೇಕಂತ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಆಶ್ರಮದಲ್ಲಿರೋರು ಎಲ್ಲರೂ ನೋಡ್ಬಲ್ಲ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ತಿಳಿಸಿ. ನಮಗೆ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ನಮ್ಮ ಆಶ್ರಮ ಎಲ್ಲ ತೋರಿಸೋಣ. ಧನ್ಯವಾದಗಳು.